ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹಾಗೆ ನನ್ನ ಸಿನಿಪಯಣ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾನು ಸಂಗೀತ ಮಾಂತ್ರಿಕನೇ ಹಿಡ್ಕೊಂಡು ಬಂದಿದ್ದೀನಿ. ನಮ್ಮೆಲ್ಲರ ಪ್ರೀತಿಯ ಸಂಗೀತ ಮಾಂತ್ರಿಕ ನಮ್ಮ ಅರ್ಜುನ್ ಜನ್ಯ ಹಾಗೂ ಜೂನಿಯರ್ AR ರಮನ್ ಅಂತಲೇ ಇವರನ್ನು ಹೆಸರು ಕೂಡ ಇದೆ, ಹಾಗೆ ಕರಿಬೋದು. ನಾನು ಮೊದಲು ಹೆಸರಿಟ್ಟವಳು ನಾನೇ ಅಂತ ಅನ್ನಿಸ್ತಾ ಇದೆ ನನಗೆ. ಇವರು ಸಂಗೀತ ಲೋಕದಲ್ಲಿ ಹೊಸ ಮಂತ್ರಗಳನ್ನು ಬರೆಯುತ್ತಿರುವ ಇನ್ನೂ ಬರೆಯಲಿರುವ ನಮ್ಮ ಕರ್ನಾಟಕದ ಮೆಚ್ಚಿನ ಇಡೀ ಕರ್ನಾಟಕ ಮೆಚ್ಚಿದ ಮೆಲೋಡಿ ಕಿಂಗ್ ಅಲ್ವೇ ಇವರು. ಎಲ್ಲರ ಈಗಿನ ಯುವ ಪೀಳಿಗೆಯ ಹೃದಯ ಬಡಿತವನ್ನೇ ಹೆಚ್ಚಿಸಿರುವಂಥ ಒಂದು ಸಂಗೀತ ಜಾದುಗಾರ ಇವರು. ಅದಲ್ಲದೆ ಈಗ ನಾವೆಲ್ಲ ಹಳೆ ಸಂಗೀತಗಳು ಕೇಳಿದ್ರೂ ನಮಗೆಲ್ಲ ಬಹಳ ಇಷ್ಟ ಆಗುತ್ತೆ. ಅರ್ಜುನ್ ಜನ್ಯ ಅವರ ಸಂಗೀತ, ಅವರ ಹಾಡುಗಳು, ಅದರಲ್ಲಿರೋ ಸಾಹಿತ್ಯಗಳು ಎಲ್ಲವೂ ಕೂಡ ಬಹಳ ಚೆನ್ನಾಗಿರುತ್ತೆ. ಹಾಗೆ ಇವರ ಸಂಗೀತದಲ್ಲಿ ಒಂದು ದೊಡ್ಡ ಮ್ಯಾಜಿಕ್ಕೇ ಇದೆ. ಒಂಥರ ಒಂದು ಹಾಡಿಗಿಂತ ಇನ್ನೊಂದು ಹಾಡು ಚೆನ್ನಾಗಿರುತ್ತೆ. ಹಾಗೆಲ್ಲ ಮಿಕ್ಸ್ ಮಾಡಿ ಕೂಡ ಅವರು ಹಾಡು ಮಾಡಿದಾಗಲೂ ಆ ಹಾಡುಗಳು ಕೂಡ ಚೆನ್ನಾಗಿರುತ್ತೆ. ಇವತ್ತು ನಾವು ಅರ್ಜುನ್ ಜನ್ಯ ಅವರ ಜೀವನ ಪಯಣ ಮತ್ತು ಸಂಗೀತ ಲೋಕದ ಒಂದು ಅದ್ಭುತ ಕಥೆಗಳನ್ನು ಇಲ್ಲಿ ಮಾತಾಡೋಣ. ಅದಕ್ಕಿಂತ ಮೊದಲು ನಾನು ಇಲ್ಲಿ ಮಾತಾಡಲಿಕ್ಕೆ ಇಷ್ಟಪಡೋದಂದರೆ, ನನಗೆ ಇವರ ಸಂಗೀತಕ್ಕಿಂತಲೂ ನನಗೆ ಮೆಚ್ಚುಗೆ ಆಗಿರೋದು ಇವರ ಒಳ್ಳೆಯ ನಡತೆ ಗುಣಗಳು. ನನಗೆ ಅನ್ನಿಸುತ್ತೆ ಈ ಕರ್ನಾಟಕದಲ್ಲೇ ಎಷ್ಟು ಸಮಯದಿಂದ ಆದಿಯಿಂದ ಇದುವರೆಗೆ ನಾನು ಹೇಳ್ತಾ ಇರೋದು, ನನಗೆ ಒಂದು ಸಂಗೀತ ಒಳ್ಳೊಳ್ಳೆ ನಿರ್ದೇಶಕರಿದ್ದರು, ಅದ್ಭುತವಾದ ಸಂಗೀತವನ್ನು ಕೊಟ್ಟವರೆಲ್ಲ ಇದ್ದಾರೆ. ಆದರೆ ಇವರಷ್ಟು ಒಳ್ಳೆಯ ಗುಣದ ಒಂದು ವ್ಯಕ್ತಿತ್ವವನ್ನು ನಾನು ನೋಡಿದ್ದೇ ಇಲ್ಲ. ನನಗೆ ಇವರ ಹಾಡುಗಳಿಗಿಂತ ಹೆಚ್ಚಾಗಿ ಇಷ್ಟ ಇವರ ಒಂದು ವ್ಯಕ್ತಿತ್ವ. ಯಾಕಂದರೆ ಇನ್ನೊಬ್ಬರ ಕಷ್ಟಗಳಿಗೆ ಮಿಡಿಯುವಂಥ ಗುಣ, ಇನ್ನೊಬ್ಬರ ಕಣ್ಣೀರಿಗೆ ಅವರು ಕೂಡ ಬೇಗನೆ ಕಣ್ಣೀರಾಗ್ತಾರೆ. ಅದಕ್ಕೆ ಮುಖ್ಯ ಕಾರಣಗಳಂದರೆ ಇವರು ಬಾಲ್ಯದಲ್ಲಿ ಪಟ್ಟ ಕಷ್ಟ, ಇವರ ಕುಟುಂಬವನ್ನು, ತಂದೆ ತಾಯಿಯನ್ನು ಬಹಳ ಪ್ರೀತಿ ಮಾಡ್ತಾಯಿದ್ರು. ಯಾವಾಗ ನೋಡಿ ತಂದೆ ತಾಯಿಯನ್ನು ಯಾರು ಹೆಚ್ಚು ಪ್ರೀತಿ ಮಾಡ್ತಾರೆ ಅವರಿಗೆ ಎಲ್ಲರನ್ನು ಪ್ರೀತಿ ಮಾಡುವಂತಹ ಶಕ್ತಿ ಇದೆ. ಒಂದು ತಂದೆ ತಾಯಿ ಹೆಂಡತಿಯನ್ನು ಸರಿಯಾಗಿ ಪ್ರೀತಿ ಮಾಡೋರು, ಅವರು ಲೋಕದಲ್ಲಿ ಇರುವವರನ್ನೆಲ್ಲ ಖಂಡಿತವಾಗಿ ಅವರು ಪ್ರೀತಿ ಮಾಡ್ತಾರೆ. ಹಾಗೆ ಅವರ ಮೆಚ್ಚಿನ ಗುಣಗಳೆಲ್ಲ ನಮಗೆ ಗೊತ್ತಾಗಿರೋದು ಅವರು ಒಂದು ರಿಯಾಲಿಟಿ ಶೋ ಮೂಲಕ. ಜಡ್ಜ್ ಆದ ನಂತರ ನಿಜವಾಗ್ಲೂ ಅದೆಲ್ಲ ನಾವು ತನ್ನಷ್ಟಕ್ಕೆ ಯಾರಿಗೂ ಬೇಕಾಗಿ ಮಾಡಲಿಕ್ಕಾಗಲ್ಲ. ಇವರಲ್ಲಿ ಇರುವಂತಹ ಒಂದು ರಕ್ತಗತವಾಗಿ ಬಂದ ಗುಣಗಳು. ಇವರಿಗೆ ಕಷ್ಟದಲ್ಲಿರೋರನ್ನ ಕಂಡ್ರೆ ಬೇಗನೆ ಮನ ಕೂಡ ಮಿಡಿಯುತ್ತೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಇವರನ್ನು ಬಹಳ ಬಹಳ ಇಷ್ಟಪಡ್ತೀನಿ. ಇನ್ನಷ್ಟು ಕಾಲ ಅವರಿಗೆ ಆಯುಷ್ಯ, ಆರೋಗ್ಯ ಎಲ್ಲವೂ ದೇವರು ಕರುಣಿಸಲಿ. ಇಂಥ ಜನಗಳು ನಮ್ಮ ಎಲ್ಲರ ಒಂದು ಸಮಾಜದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಬೆಂಗಳೂರಲ್ಲಿ ಸ್ವಲ್ಪ ಹೊತ್ತು ಕೊಟ್ಟೆ ಬೆಂಗಳೂರಲ್ಲಿ ಇವರು ಬೇಕೇ ಬೇಕು ನಮಗೆ. ಹಾಗಾಗಿ ಇವರಿಗೆ ದೇವರು ಒಳ್ಳೆ ಆರೋಗ್ಯ ಕರುಣಿಸಲಿ. ಇವರ ಗುಣಗಳು ಹೇಗಿದೆ ಅಂದರೆ, ಸಹ ಕಲಾವಿದರೊಂದಿಗೆ, ಸ್ನೇಹಿತರೊಂದಿಗೆ ಮತ್ತು ಮಾಧ್ಯಮದವರೊಂದಿಗೆ ಮತ್ತು ಯೂಟ್ಯೂಬರ್ಸ್ ಕೂಡ ಅವರ ಒಂದು ಇಂಟರ್ವ್ಯೂಗೆ ಹೋದಾಗಲೂ ಕೂಡ ಒಳ್ಳೆ ರೀತಿಯ ವರ್ತನೆ, ಅಷ್ಟೇ ತಾಳ್ಮೆಯಿಂದ ಉತ್ತರ ಕೊಡ್ತಾ ಅವರು ತುಂಬ ಒಂದು ಗೌರವ ಕೊಟ್ಟು ತೆಗೆದುಕೊಳ್ಳುವಂತಹ ಒಂದು ಒಳ್ಳೆಯ ಸಂಗೀತಗಾರ. ಹಾಗೆ ನೋಡಲಿಕ್ಕೆ ಪೂರ್ತಿಯಾಗಿ ಅವರು AR ರೆಹಮಾನ್ ಥರನೇ ಇದ್ದಾರಲ್ಲ, ಹಾಗೆ ಚಿಕ್ಕ ವಯಸ್ಸಿಂದಲೇ ಅವರನ್ನೇ ಫಾಲೋ ಮಾಡ್ತಾ ಇದ್ದಂಥ ಒಂದು ಯುವಕ ಹಾಗಾಗಿ ಒಂದು ಅವ್ರ ಮೇಲೆ ಬಂದಿದ್ದಾರೆ. ಆದರೆ ಈ ಮೇಲೆ ಬಂದಿರುವಂಥ ಯಾವುದೇ ಅಹಂ ಅವ್ರ ಹತ್ರ ಇಲ್ಲ. ಇನ್ನು ಅವರು ಸಂಗೀತ ಕ್ಷೇತ್ರಕ್ಕೆ ಕಾಲಿಡೋಗೆ ಹೇಗಿದ್ದರು ಹಾಗೆಯೇ ಇವತ್ತು ಕೂಡ ಇದ್ದಾರೆ. ಹಾಗೆ ಎಷ್ಟೆಷ್ಟು ಒಳ್ಳೆಯ ಹಾಡುಗಳನ್ನು ಕೂಡ ನಮಗೆಲ್ಲ ಕೊಟ್ಟಿದ್ದಾರಲ್ವ. ಹಾಡುಗಳ ರಚನೆಗಳಲ್ಲಿ ನಿಜವಾದ ಭಾವನೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂತಹ ಒಬ್ಬ ಒಳ್ಳೆಯ ಸಂಗೀತ ಕಂಪೋಸರ್ ಇವರು. ಹಾಗೆ ದುಃಖದ ಹಾಡಾಗಲಿ, ಮಧುರ ಗೀತೆ ಆಗಲಿ, ಸಂಭ್ರಮದ ಗೀತೆ ಆಗಲಿ, ಅಥವಾ ಯಾವುದೇ ಒಂದು ಮಿಕ್ಸ್ ಮ್ಯಾಚ್ ಹಾಡುಗಳಾಗಲಿ, ಎಲ್ಲದಕ್ಕೂ ಕೂಡ ಬೇರೆ ಬೇರೆ ರೀತಿಯ ಸಂಗೀತ ನೀಡಿ ಎಲ್ಲರಿಗೂ ಆಕರ್ಷಣೆ ಆಗುವಾಗೆ ಮಾಡ್ತಾರೆ. ಹಾಗೆ ಹೊಸ ಒಂದು ಪ್ರತಿಭೆಗಳಿಗೆಲ್ಲ ಎಂತೆಂಥ ಅವಕಾಶ ಕೊಡ್ತಾರಲ್ವ ಇವರು. ಇವರಲ್ಲಿ ಜಡ್ಜ್ ಆಗಿದ ಕಾರಣ ಅಥವಾ ಅಲ್ಲಿ ಇಲ್ಲ ಅಂದ್ರೂ ಅವರು ಮಕ್ಕಳಲ್ಲಿರುವ ಪ್ರತಿಭೆ ನೋಡಿ ಅವರಿಗೆ ಚಿತ್ರರಂಗದಲ್ಲಿ ಕೂಡ ಆಡುವ ಅವಕಾಶಗಳನ್ನು ಕೊಡ್ತಾನೇ ಇದ್ದಾರೆ. ಹಾಗೆ ಅವರ ಒಂದು ಜೀವನ ಕೂಡ ಇವತ್ತು ಬಹಳ ಎತ್ತರಕ್ಕೆ ಏರ್ತಾ ಇದ್ದಾರೆ. ಹಾಗೆ ಯಾವುದೇ ಒಂದು ಇಲ್ಲದಂತಹ ಒಬ್ಬ ದೇವರಂತಹ ಮನುಷ್ಯ. ಹಾಗೆ ದೇವರನ್ನು ಕೂಡ ಬಹಳ
ಪೂಜೆ ಮಾಡುವ ದೇವಿಯನ್ನು ಆರಾಧಿಸುವ ಒಬ್ಬ ದೇವಿ ಭಕ್ತ. ಹಾಗಾಗಿ ಒಂದು ದೇವಿಯಲ್ಲಿರುವ ಎಲ್ಲ ಶಕ್ತಿ, ಎಲ್ಲ ಗುಣಗಳು ಕೂಡ ಇವರಲ್ಲಿದೆ. ಆದರೆ ಇವರಿಗೆ ತಂದೆ ತಾಯಿ ಅಂದರೆ ಬಹಳ ಪ್ರೀತಿ. ಬೇಗನೆ ಅಪ್ಪನನ್ನು ಕಳ್ಕೊಂಡಿದ್ದಾರೆ. ಆ ಸಮಯದಲ್ಲೆಲ್ಲ ಅವರಿಗೆ ಭಾಳಷ್ಟು ಕಷ್ಟಗಳಿತ್ತು ತಂದೆಯನ್ನು ಕಳ್ಕೊಂಡ ಮೇಲೆ. ಅದೊಂದು ಅವರ ಜೀವನದಲ್ಲಿ ದೊಡ್ಡ ದುಃಖ. ಆದರೆ ಇತ್ತೀಚೆಗೆ ಕೊರೋನಾ ಸಮಯದಲ್ಲಿ ಅವರ ಅಣ್ಣನೂ ಕೂಡ ತೀರ್ಕೊಂಡೋದ್ರು. ಅದು ಅವರು ಬಹಳ ಪ್ರೀತಿಸುವ ಅಣ್ಣ. ಅದೇ ಸಮಯದಲ್ಲಿ ಅವರಿಗೆ ಹೃದಯ ಘಾತ ಆಯಿತು. ಆಮೇಲೆ ಅವರು ಏನು ಸ್ಟೆಂಟೆಲ್ಲ ಹಾಕಿ ಮತ್ತೆ ಗುಣಮುಖರಾಗಿ ಬಂದರು. ಮತ್ತು ಮೊದಲಿನಂತೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ಹಾಗಾಗಿ ಮತ್ತಷ್ಟು ಅವರ ಆರೋಗ್ಯ ಹೆಚ್ಚಿಸಲಿ ಅಂತ ನಮ್ಮದೆಲ್ಲ ಒಂದು ಪ್ರಾರ್ಥನೆ. ಎಲ್ಲ ಅವರ ಆರೋಗ್ಯದಲ್ಲಿ ಏರುಪೇರಾದರೂ ಎಲ್ಲ ಗುಣಮುಖರಾದ ಮೇಲೆ ಅವರು ಇನ್ನೂ ಕೂಡ ಸಂಗೀತಕ್ಕಾಗಿ ಭಾಳಷ್ಟು ಟೈಮನ್ನು ಅವರು ಖರ್ಚು ಮಾಡ್ತಾಯಿದ್ದಾರೆ. ಯಾಕೆಂದರೆ ಅವರಿಗೆ ಹಗಲು ರಾತ್ರಿ ಕೆಲಸ ಅಂತ ಬಂದಾಗ ಅವರು ಹಗಲು ರಾತ್ರಿ ಅಂತ ನೋಡೋದಿಲ್ಲ. ಅದಕ್ಕಾಗಿ ತುಂಬ ಶ್ರಮ ವಹಿಸುವಂಥ ವ್ಯಕ್ತಿ. ವಿವಿಧ ಶೈಲಿಯ ಸಂಗೀತವನ್ನು ಮಿಕ್ಸ್ ಮಾಡಿ ಹೊಸತನ ತರುವುದು, ಫೋಕ್, ಕ್ಲಾಸಿಕ್, ಹಾಗೆ ರೊಮ್ಯಾಂಟಿಕ್ ಎಲ್ಲ ಥರದ ಸಂಗೀತವನ್ನು ಒಂದು ಸುಲಭ ರೀತಿಯಲ್ಲಿ ಅವರು ಕಂಪೋಸ್ ಮಾಡೋದು ಇವರ ಕೆಲಸ. ಹಾಗೆ ಹಿನ್ನೆಲೆ ಗಾಯಕನೂ ಹೌದವರು. ಹಾಗೆ ಸ್ಟುಡಿಯೋದಲ್ಲಿರುವ ಶಿಸ್ತು ಪಾಲಿಸೋದು, ಸಮಯದ ಶಿಸ್ತು ಎಲ್ಲ ಕೂಡ ಬಹಳ ಆದ್ಯತೆ ಕೊಟ್ಟು ಕೆಲಸವನ್ನು ಮಾಡುತ್ತಿರುವಂತಹ ನಮ್ಮ ಯುವ ಪೀಳಿಗೆ ಅದ್ಭುತ ಸಂಗೀತ ನಿರ್ದೇಶಕ. ಇವರೇ ಇಟ್ಟಿರುವ ಪ್ರತಿಯೊಂದು ಹೆಜ್ಜೆ ಕೂಡ ಬಹಳ ಕಷ್ಟಕರವಾಗಿದ್ದು, ಹಾಗಾಗಿ ಕಷ್ಟದಲ್ಲಿ ಇದ್ದವರಿಗೆಲ್ಲ ಅವರ ಮನ ಮಿಡಿಯುತ್ತೆ. ಇವತ್ತವರು ಸರಿಗಮಪದಲ್ಲಿ ಮತ್ತು DKDಯಲ್ಲಿ ಜಡ್ಜಾಗಿ, ಆ DKDಯಲ್ಲಿ ಒಂದು ಮಗುವಿಗೆ ಅವರು ಎಷ್ಟೊಂದು ಬಟ್ಟೆಗಳನ್ನು ಕೊಟ್ಟು ಒಂದು ಅವರ ಹಿರಿತನ ಮೆರೆದ್ರಲ್ವ, ಅದೆಷ್ಟು ನೋಡುವಾಗ ನಮಗೆ ಎಷ್ಟು ಖುಷಿಯಾಗುತ್ತೆ. ಮತ್ತು ಅವರ ಮಾತುಗಳು ಅಷ್ಟೇ ಅಲ್ವ, ತುಂಬ ಸಾಫ್ಟ್, ಯಾರಿಗೂ ನೋವಾಗದ ಹಾಗೆ. ನಮಗೆ ಸಣ್ಣ ಒಂದು ಸಕ್ಕರೆ ಇರುವೆ ಅಲ್ವ, ಅದು ನಮ್ಮ ಮೈ ಮೇಲೆ ಹರಿದಾಡಿದರೂ ನಮಗೆ ಏನು ನೋವಾಗಲ್ಲ. ಹಾಗೆ ಅಷ್ಟೇ ಮಧುರ ಇವರ ಮಾತುಗಳು. ಕೇಳಲಿಕ್ಕೆ ಒಂಥರ ಖುಷಿಯಾಗುತ್ತೆ. ಯಾರಿಗೆ ನೋವಾಗದ ರೀತಿಯಲ್ಲಿ ಪ್ರತಿಯೊಂದು ಮಾತುಗಳು ಮತ್ತು ಇವರ ಜಡ್ಜ್ಮೆಂಟ್ ಎಲ್ಲದರಲ್ಲೂ ಕೂಡ ಹಾಗೆ ಅದೇ ರೀತಿಯವರ ಮಾತುಗಳ ಥರನೇ ಅವರ ಸಂಗೀತವೂ ಕೂಡ ಅಷ್ಟೇ ಸ್ವೀಟಾಗಿದೆ. ಹಾಗಾಗಿ ಇವರ ಸಂಗೀತಕ್ಕಿಂತಲೂ ನನಗೆ ಹೆಚ್ಚಾಗಿ ಇವರ ಅದ್ಭುತವಾದ ಗುಣಗಳು ನನಗೆ ತುಂಬ ಇಷ್ಟ. ಹಾಗೆ ನನ್ನಂಥ ಹಲವಾರು ಕೇಳುಗರಿಗೂ ಕೂಡ ಇವರ ಒಂದು ಗುಣಗಳಲ್ಲಿ ಬಹಳ ಇಷ್ಟಪಟ್ಟ ಗುಣಗಳಾಗಿರ್ಬೋದು ಈ ಸಹಾಯ ಮಾಡುವುದೆಲ್ಲ. ಯಾಕಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಅದು ಕಲ್ತಿಲ್ಲ ಅಂದರೆ ನಾವು ಮನುಷ್ಯನಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಬೇಕು. ನಮ್ಮ ಹತ್ರ ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಬೋದು, ಅಥವಾ ನಮಗೆ ಒಂದು 100 ರೂಪಾಯಿ ಇದ್ದರೆ ಒಂದು 20-25 ರೂಪಾಯಿ ನಾವು ಸಹಾಯ ಮಾಡೋದರಲ್ಲಿ ಯಾವ ತಪ್ಪು ಇಲ್ಲ. ಹಾಗಾಗಿ ಇಂಥ ಒಳ್ಳೆ ಗುಣ ಇರುವವನ್ನು ಕಂಡ್ರೆ ನಾನು ಇವರನ್ನು ದೇವರಿಗೆ ಹೋಲಿಸೋದು. ನಾನು ಪ್ರತ್ಯೇಕ ಯಾರಲ್ಲೂ ದೇವರನ್ನು ಕಾಣೋದಿಲ್ಲ. ನಮ್ಮ ಅರ್ಜುನ ಜನ್ಯ ಅಂಥವರ ವ್ಯಕ್ತಿಗಳಲ್ಲಿ ನಾನು ದೇವರನ್ನು ಕಾಣ್ತಾ ಇರ್ತೀನಿ. ನಮ್ಮ ಅರ್ಜುನ್ ಜನ್ಯವರು ಹುಟ್ಟಿದ್ದು 1980 13 ಮೇ. ಇವರ ತಂದೆ ಹೆಸರು ಅಶ್ವಥ್ ಕುಮಾರ್ ಅಂತ, ತಾಯಿ ಬಂದು ಅನಸೂಯ. ಇವರಿಗೆ ಚಿಕ್ಕ ವಯಸ್ಸಿಂದಲೇ ಬಹಳ ಆಸಕ್ತಿಯಂತೆ ಕೀಬೋರ್ಡು ಮತ್ತು ಸಂಗೀತದಲ್ಲೆಲ್ಲ. ಹಾಗಾಗಿ ಕೀಬೋರ್ಡನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರು. ಹಾಗೆ ಅವರು ಬಹಳಷ್ಟು ದೊಡ್ಡ ಫ್ಯಾನ್ ನಮ್ಮ AR ರೆಹಮಾನ್. ಇವರನ್ನು ನೋಡಿದರೆ ಮತ್ತು AR ರೆಹಮಾನ್ ನೋಡಿದರೆ ಅಣ್ಣ ತಮ್ಮಂತರಾಗಿದ್ದಾರೆ. ಹಾಗೆ ಅವರನ್ನು ಫಾಲೋ ಮಾಡ್ತಾಯಿದ್ರು. ನಂತರದಲ್ಲಿ ಅವರು ಆರ್ಕೆಸ್ಟ್ರಾ ಮತ್ತು ಕೆಲವು ಲೋಕಲ್ ಸಂಗೀತ ಇದನ್ನೆಲ್ಲ ಹಾಡ್ತಾಯಿದ್ರಂತೆ. ಈ ಗಣೇಶ ಹಬ್ಬದ ಸಮಯದಲ್ಲಿ ಮತ್ತು ಸಾಮಾನ್ಯವಾಗಿ ಆವಾಗ ಚಿಕ್ಕ ಚಿಕ್ಕ ಆರ್ಕೆಸ್ಟ್ರಾ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಹಾಡ್ತಾಯಿದ್ರಂತೆ. ಹಾಗೆ ಮತ್ತು ಇವರು ಹೇಗೋ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಸ್ಟೆಪ್ ಇಡ್ತಾರೆ ಸಿನಿಮಾ ರಂಗಕ್ಕೆ. ಅಲ್ಲಿ ಕಲ್ಯಾಣ್ ಮತ್ತು ಮನೋಹರ್ ಅವರ ಕೈ ಕೆಳಗಡೆ ಸಹಾಯಕ ನಿರ್ದೇಶಕರಾಗಿ ಕೂಡ ತುಂಬ ಕೆಲಸ ಮಾಡ್ತಾರೆ. ಅಲ್ಲಿ ಇವರು ಬಹಳಷ್ಟು ಕಲಿತಾರೆ ಅವರಿಂದ ಎಲ್ಲ. ಒಂದು ಹೇಗೆ ಸಂಗೀತಕ್ಕೆ ನಿರ್ದೇಶನ ಕೊಡೋದು ಇದೆಲ್ಲ ಭಾಳಷ್ಟು ಕಲಿತಾರೆ. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲವನ್ನು ಕೂಡ ಕಲಿತಾರೆ. ಹಾಗೆ ಇವರ ವಿದ್ಯಾಭ್ಯಾಸ ಕೂಡ ಶೇಷಾದ್ರಿಪುರಂ ಕಾಲೇಜಲ್ಲಿ ಮಾಡ್ತಾರೆ. ಮತ್ತು ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಅವರು ಪೂರ್ತಿಯಾದ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ಅವರು ಪೂರ್ತಿಯಾಗಿ ಸಂಗೀತ ನಿರ್ದೇಶಕರಾಗಿ ಕಾಲಿಟ್ಟ ಮೇಲೆ 2006ರಲ್ಲಿ ಆಟೋಗ್ರಾಫ್ ಪ್ಲೀಸ್ ಅನ್ನೋ ಒಂದು ಚಿತ್ರಕ್ಕೆ ಅವರು ಸಂಗೀತ ನಿರ್ದೇಶನ ಮಾಡ್ತಾರೆ. ನಂತರದಲ್ಲಿ 2009ರಲ್ಲಿ ಬಿರುಗಾಳಿ ಗೊತ್ತಲ್ವ ನಿಮಗೆಲ್ಲರಿಗೂ?
ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ನೋಡಿ ಅಲ್ಲಿವರ ಒಂದು ಒಳ್ಳೆ ಗುಣವನ್ನು ಮೆಚ್ಚಬೇಕು. ಆ ಹುಡುಗಿ ಏನೋ ಆಡಿದ್ರು ಪಾಪ, ಆ ಹುಡುಗಿನೂ ಫೇಮಸ್ ಆಗಿಬಿಟ್ರು. ಬದುಕಲಿ, ಎಲ್ಲಾದರೂ ಯಾರಾದರೂ ಬದುಕಲಿ, ಖುಷಿ ಪಡಬೇಕು. ಆದರೆ ಹಾಳು ಮಾಡಿದ್ದಾರೆ ಹಾಡನ್ನು ಅಂತ ಕೆಲವರು ಸಂಗೀತ ಪ್ರಿಯರು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಅರ್ಜುನ್ ಜನ್ಯವರು ಮಾತ್ರ ಅಂತ ಮಾತನ್ನು ಹೇಳಲಿಲ್ಲ. ನೋಡಿ ಅವರು ಏನು ಹೇಳಿದ, ಹೆಣ್ಣು ಮಗು ಪಾಪ ಅವರನ್ನು ಬಿಟ್ಟು ಬಿಡಿ, ಅವರು ಹಾಡಿದರು. ಇವರ ಹಾಡು ಮತ್ತಷ್ಟು ಫೇಮಸ್ ಆಯಿತು ಹೆಣ್ಣು ಮಗುವಿಂದ. ಅವಳೇನೋ ಹಾಡಿದರು, ಮತ್ತು ಅದನ್ನು ಯಾರೋ ವೈರಲ್ ಮಾಡಿದರು. ಅವರ ಒಳ್ಳೆ ಹಣೆಬರಹ ಕೆಟ್ಟದಿತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಅವರನ್ನೆಲ್ಲ ಕೆಲವರು ಬ್ಯಾಡ್ ಕಮೆಂಟೆಲ್ಲ ನೋಡಿ ನಮ್ಮ ಅರ್ಜುನ್ ಜನ್ಯವರಿಗೆ ಬಹಳಷ್ಟು ಬೇಸರಾಗಿ ಅವರೇ ಬಂದು ಮಾಧ್ಯಮದ ಮುಂದೆ ಬಂದು ಹೇಳಿದರು, ಹಾಡಲಿ ಪಾಪ, ಹಾಡು ಫೇಮಸ್ ಆಯಿತು, ಯಾರು ಆ ಹೆಣ್ಣು ಮಗು ಬೇಕು ಅಂತ ಅದು ಮಾಡಿರೋದಲ್ಲ, ನನಗೇನು ಬೇಸರ ಇಲ್ಲ. ಯಾಕಂದರೆ ಇವರು ಹಾಡನ್ನ ಜನ್ಮ ಕೊಟ್ಟವರಿಗೆ ಬೇಸರ ಇಲ್ಲ ಅಂದಮೇಲೆ ಬಾಕಿದವ್ರು ಬ್ಯಾಡ್ ಕಮೆಂಟ್ ಮಾಡಬಾರ್ದಿತ್ತು. ಕೆಲವು ಕೇಳುಗರಿಗೆ ಅದು ಕೇಳುವಾಗ ಬೇಸರ ಅನ್ನಿಸ್ಬೋದು. ಯಾಕಂದರೆ ಆ ಹೆಣ್ಣು ಮಗು ಕೂಡ ಫೇಮಸ್ ಆದರು. ಯಾರಾದರೂ ಬದುಕಲಿ, ಬದುಕು ಬಹಳ ಚಿಕ್ಕದಲ್ವ. ನಾವು ಬದುಕಬೇಕು, ಬೇರೆಯವ್ರನ್ನ ಬದುಕಲಿಕ್ಕೆ ಬಿಡಬೇಕು, ಎಲ್ಲರೂ ಖುಷಿಯಾಗಿ ಬದುಕಲಿ. ಯಾಕಂದರೆ ಬದುಕಿರೋದು ತುಂಬ ಸಣ್ಣದು, ಮತ್ತು ಒಂದೇ ಒಂದಲ್ವ. ಮತ್ತೆ ಒಂದು ಸಲ ನಾವು ಹುಟ್ಟಿ ಬರಲಿಕ್ಕಿಲ್ಲ, ಮತ್ತು ನಾವು ಯಾರನ್ನು ನೋಡಲಿಕ್ಕಿಲ್ಲ. ಹಾಗಾಗಿ ಯಾರು ಕಮೆಂಟ್ ಮಾಡೋದು ಬೇಡ, ಯಾರು ಕೀಳು ಮಾಡೋದು ಬೇಡ. ಹಾಗಾಗಿ ಅವರು ನಗ್ನಗ್ತಾ ಹೇಳಿದರು, ಹೆಣ್ಣು ಮಗುವರಿಗೆ ಅವರ ಮಗಳ ನೆನಪಾಗಿರ್ಬೋದು. ಹಾಗೆ ಒಬ್ಬರೊಬ್ಬರು ಮಗಳು ಇವರಿಗೆ, ಆ ಮಗಳನ್ನು ಕೂಡ ಬಹಳಷ್ಟು ಪ್ರೀತಿ ಮಾಡುವಂಥ ಚಿನ್ನದಂಥ ಅಪ್ಪ. ಹಾಗೆ ಒಂದು ಒಳ್ಳೆ ಹಾಡು ಕೂಡ ಬರೆದಿರಲು, ಅಪ್ಪ ಐ ಲವ್ ಯು ಅಂತ, ಬಹಳ ಒಂದು ಅದ್ಭುತವಾದ ಹಾಡು. ಯಾಕೆಂದರೆ ಅಮ್ಮನ ಬಗ್ಗೆ ಸಾವಿರಾರು ಹಾಡುಗಳು ಬಂದರೆ ಅಪ್ಪನ ಬಗ್ಗೆ ಹಾಡುಗಳೇ ಬಂದಿರಲ್ಲ. ಹಾಗಾಗಿ ಇವರ ಅಪ್ಪನ ನೆನೆಸಿಕೊಂಡು ಹಾಡುಗಳನ್ನು ಬರೆದಿದ್ದಾರೆ. ಅದು ನಮ್ಮ ಅನುರಾಧ ಮೇಡಮ್ ಬೇರೆ ಹಾಡಿರೋದು ಹೇಳಬೇಕಾ. ಹಾಗೆ ಒಂದು ಅದ್ಭುತವಾದ ಹಾಡುಗಳು, ಹಲವಾರು ಹಾಡುಗಳು, ಅದ್ಭುತವಾದ ಹಾಡುಗಳು. 100 ಸಿನಿಮಾದಲ್ಲಿ ಅವರು 150-160ಕ್ಕಿಂತ ಹೆಚ್ಚು ಹಾಡುಗಳಿಗೆ ಕಂಪೋಸ್ ಮಾಡಿರ್ಬೋದು. ಹಾಗೆ ಇವರ ಒಂದು ಸ್ವರದಲ್ಲಿ ಹಾಡುಗಳು ಕೂಡ ಬಂದಿದೆ ಅಲ್ವ. ಇವರೊಂದು ಯಾವುದೇ ಹಾಡು ಕೊಟ್ಟಾಗ ಅದಕ್ಕೆ ಒಂದು ಒಳ್ಳೆಯ ಒಂದು ನ್ಯಾಯ ಕೊಡ್ತಾಯಿದ್ರು. ಹಾಗೆ ಅವರು ಹೊಸ ಹಾಡುಗಾರ ಹಳೆಯದ ಅಂತ ನೋಡಲ್ಲ, ಯಾರಿಗೆ ಪ್ರತಿಭೆ ಇದೆ ಅವರಿಗೆಲ್ಲ ಅವಕಾಶಗಳನ್ನು ಕೊಡ್ತಾ ಇದ್ದ ಹಾಗೂ ಇರುವ ಒಂದು ಅದ್ಭುತ ನಮ್ಮ ಸಂಗೀತ ನಿರ್ದೇಶಕ. ಒಳ್ಳೆ ಒಬ್ಬ ವ್ಯಕ್ತಿತ್ವ ಇರುವಂತಹ ಮನುಷ್ಯ. ಅಲ್ಲೊಂದು ಸಿನಿಮಾಕ್ಕೆ ಹಾಡು, ಇಲ್ಲೊಂದು ಸಿನಿಮಾಕ್ಕೆ ಹಾಡು, ಹೀಗೆ ಮಾಡ್ತಾ ಬಂದವರು 2019ರಲ್ಲಿ ಪೂರ್ತಿ ಪ್ರಮಾಣದ ಒಂದು ಕನ್ನಡ ಚಿತ್ರರಂಗದ ಒಂದು ಅದ್ಭುತ ನಿರ್ದೇಶಕರಾಗಿ ಹೊರ ಬಂದರು. ಹಾಗೆ ಒಳ್ಳೆಯ ಒಬ್ಬ ಜಡ್ಜ್ಮೆಂಟ್ ಕೂಡ ಒಳ್ಳೆ ರಿಯಾಲಿಟಿ ಶೋಗಳ ಒಂದು ಅದ್ಭುತ ಜಡ್ಜಾಗಿ ಕೂಡ ಬಂದರು. ಹಾಗೆ ಕರ್ನಾಟಕದ ಎಲ್ಲರಿಗೂ, ಹಳೆಯ ಹಾಡು ಕೇಳುವವರಿಗೂ ಹೊಸ ಹಾಡು ಕೇಳುವವರಿಗೂ ಎಲ್ಲರಿಗೂ ಒಂದು ಇಷ್ಟದ ವ್ಯಕ್ತಿ ಮತ್ತು ಅವರ ವ್ಯಕ್ತಿತ್ವ ಎಲ್ಲವೂ ಕೂಡ ಇಷ್ಟ ಆಗಲಿಕ್ಕೆ ಶುರುವಾಯಿತು. ಹೀಗಿತ್ತು ನಮ್ಮ ಅರ್ಜುನ್ ಜನ್ಯ ಅವರ ಒಂದು ಜೀವನದ ಪಯಣ. ಅದರಲ್ಲೂ ನಾನು ಬಹುದೊಡ್ಡ ಸಂಗೀತ ಆರಾಧಕಳು. ನನಗೆ ಹಳೆಗಾನ ಹೊಸಗಾನ ಹಾಗೇನಿಲ್ಲ. ನನಗೆ ಸಂಗೀತ ಕೇಳಬೇಕು, ಅದು ಭಾವಗೀತೆ ಅದರಷ್ಟೇ ಆಗಲ್ಲದೆ ನಮ್ಮ ಯಾವುದಾದ್ರೂ ಸುಮಧುರ ಹಾಡುಗಳನ್ನು ಕೇಳ್ತಾ ಇರಬೇಕು. ಹಳೆ ಹಾಡು, ಹೊಸ ಹಾಡುಗಳು, ಬೇರೆ ಭಾಷೆಯ ಹಾಡುಗಳು ಎಲ್ಲವೂ ಕೂಡ ನನಗೆ ಬಹಳಷ್ಟು ಇಷ್ಟ. ಆದರೆ ನಾನು ಇವರಿಗೆ ದೊಡ್ಡ ಫ್ಯಾನ್ ಆಗಿರೋದು ಇವರ ವ್ಯಕ್ತಿತ್ವದ ಫ್ಯಾನ್. ಇವರ ಹಾಡುಗಳು ಎಲ್ಲರೂ ಕೇಳಿದಾರಲ್ವ. ಈಗಲೂ ಇನ್ನೂ ಒಳ್ಳೊಳ್ಳೆ ಹಾಡುಗಳು ಇವರ ಕಡೆಯಿಂದ ಬರಲಿಕ್ಕಿದೆ. ನೋಡಿ, ಈ ಹುಡುಗಿ ಯಾಕೆ ಹಿಂಗಾಡ್ತಿ, ಅದು ನಮ್ಮ ಶರಣ್ ಅವರ ಹಾಡು. ಹಾಗೆ ತುಂಬ ಅಪ್ಪ ಐ ಲವ್ ಯು ಅಂತ ಹಾಡನ್ನು ಕೇಳೋದೇ ಬೇಡ. ಆಮೇಲೆ ಒಂದು ಮಳೆ ಬಿಲ್ಲ, ಒಂದು ನಂದನಂದನ ನೀನು ಶ್ರೀಕೃಷ್ಣ, ತರ ಹಿಡಿಸಿದೆ ಮನಸ್ಸಿಗೆ ನೀನು. ಹೀಗೆ ಎಷ್ಟೋ ಹಾಡುಗಳಿದೆ ಅಲ್ವ. ಮಾತಾಡ ತಾರೆಯ ಕಂಡ ಹಾಗೆ ಮನೆ ಬಂದಿಲ್ಲ, ಅದಂತೂ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಹಾಡು ಬಹಳ ಇಷ್ಟ. ಹನಿ ನೀರಾವರಿಯ ನಡೆಸಿದ್ದೀವಿ ನಾವು ಅಂತ, ಎಂಥ ಅದ್ಭುತ ಸಂಗೀತ ಅಲ್ವ. ಅದು ಹಳೆ ಗಾನ ಕೇಳುವವರಿಗೆಲ್ಲ, ಒಟ್ಟಲ್ಲಿ ಎಲ್ರಿಗೂ ಕೂಡ ಬಹಳ ಇಷ್ಟ ಆಗುವಂಥ ಹಾಡುಗಳು. ಇವತ್ತು ತುಂಬ ಹಾಡುಗಳಿದೆ, ನಾನು ಯೂಟ್ಯೂಬಲ್ಲಿ ಕೇಳ್ತಾ ಇರ್ತೀನಿ. ಆಮೇಲೆ ದೇವರು ಮತ್ತಷ್ಟು ಅವರಿಗೆ ಆರೋಗ್ಯ ಆಯಸ್ಸೆಲ್ಲ ಕೊಟ್ಟು ಕರುಣಿಸಲಿ. ನಮ್ಮ ಒಂದು ಕನ್ನಡ ನಾಡಿಗೆ ಇಂತಹ ಒಂದು ಸಂಗೀತ ನಿರ್ದೇಶಕರು ಬೇಕು. ಅದಲ್ಲದೆ ಇವರಿಗೆ ಸಾಕಷ್ಟು ನೋವುಗಳು ಕೂಡ ಇದೆ. ಅದನ್ನೆಲ್ಲ ನೋವುಗಳು ಕೂಡ ಅವರಿಗೆ ಸುಮ್ಮನೆ ಹಾಗೇ ಬಂದು ಹೀಗೆ ಹೋಗಲಿ. ಯಾಕಂದರೆ ತಂದೆಯನ್ನು ಕಳ್ಕೊಂಡ ನೋವು, ಆಮೇಲೆ ಅವರ ಅಣ್ಣನನ್ನು ಕಳ್ಕೊಂಡ ನೋವು, ಅದೆಲ್ಲ ಇಂಥ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ಬಂದು ದಿನ ಬಂದು ಸ್ಟೇಜ್ ಮೇಲೆ ಅಳಲಿಕ್ಕಾಗಲ್ಲಲ್ಲ.
ಹಾಗಾಗಿ ಅವೆಲ್ಲ ನೋವುಗಳು ಅವರಿಗೆ ಕಮ್ಮಿ ಆಗ್ತಾ ಬರಲಿ, ಅವರಿಗೆ ಇನ್ನಷ್ಟು ಒಳ್ಳೆಯ ಅವಕಾಶಗಳು ಸಿಗಲಿ. ನಮ್ಮ ಎ ಆರ್ ರೆಹಮಾನನ್ನು ಇವರು ಮೀರಿಸುವಂಥ ಒಂದು ಸಂಗೀತ ನಿರ್ದೇಶಕನಾಗಲಿ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಹೆಸರು ಕೊಡಲಿ. ಇನ್ನಷ್ಟು ಅವರೆಲ್ಲರಿಗೆ ಸಹಾಯ ಕೂಡ ಮಾಡುವಂತಾಗಲಿ. ಹಾಗೆ ನಮ್ಮ ಒಂದು ಅರ್ಜುನ್ ಜನ್ಯ ಅಥವಾ ನಮ್ಮ ಜೂನಿಯರ್ ಎ ಆರ್ ರೆಹಮಾನ್ ಒಂದು ಇವತ್ತಿನ ಕತೆ ಹೀಗಿತ್ತು. ಹಾಗೆ ಇವರಿಗೆ ನಾನು ಮಾತ್ರ ಅಲ್ಲ, ಒಂದು ಲಕ್ಷಾಂತರ ಇವರಿಗೆ ಅಭಿಮಾನಿಗಳಿದ್ದಾರೆ. ನನಗೂ ಕೂಡ ಇವರನ್ನು ಒಂದು ಸಲ ನೋಡಬೇಕು ಅಂತ ಇದೆ. ಯಾಕೆಂದರೆ ಇವರು ನಮ್ಮ ಮನೆಯಿಂದ ಬಹಳ ದೂರ ಇಲ್ಲ, ಒಂದು 4-5 ಕಿಲೋಮೀಟ್ರ್ ಒಳಗಡೆ ಇರೋದು, ಹೆಬ್ಬಾಳದಲ್ಲಿ ಇವರ ಮನೆ ಇರೋದು. ಹಾಗಾಗಿ ಮತ್ತು ಇವರನ್ನು ಹೋಗಿ ನೋಡೋದಷ್ಟು ಸುಲಭದ ಕೆಲಸಗಳು ಅಲ್ವ. ಇವರ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಇಷ್ಟೆಲ್ಲ ಕಂಪೋಸರ್ ಮಾಡೋರಲ್ವ. ಹಾಗಾಗಿ ಮುಂದಿನ ಭವಿಷ್ಯ ತುಂಬ ಸುಂದರವಾಗಿರಲಿ. ಒಂದಷ್ಟು 100 ವರ್ಷದವರೆಗೆ ದೇವರ ಆರೋಗ್ಯ ಆಯುಸ್ಸು ಕೊಟ್ಟು ಕರುಣಿಸಲಿ. ಒಳ್ಳೆಯ ಹಾಡು ಕೂಡ ಇವರ ಕಡೆಯಿಂದ ಬರಲಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ನೀವೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಮಾತಾಡೋದು ತಪ್ಪಾದರೆ ತೊದಲುತ್ತೆ, ನನಗೆ ಸ್ವಲ್ಪ ಕ್ಷಮೆ ಇರಲಿ. ಯಾಕಂದ್ರೆ ನನಗೆ ಹಾಗೆ ಮಾತಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.